ಲಿಂಗಪುರ ಮಲ್ಲೇಶ್ವರ ಅವರು ಎಲ್ಲಿದ್ರು ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ರು. ವಿನಯ್ ಕುಮಾರ್ ಡಿಸಿ ಅವರು ಫೈನಲ್ ನಲ್ಲಿ ಪ್ರೈಸ್ ಇದೆ ಅಲ್ವಾ? ಪಕ್ಕ ಈ ಸಲ ಕಪ್ ಯಾರ್ದು? RCB ರಾತ್ರಿ ಇಂಗ್ಲಿಷ್ Are you ready? ಶ್ರೀ ಕೆಂಪಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಆಯೋಜಿಸಿದ ರಾಜ್ಯ ಮಟ್ಟದ ಹೊದಲು ಬೆಳಕಿನ ಮ್ಯಾಚ್ ಕಬಡ್ಡಿ ಪಂದ್ಯಾವಳಿಯ ಫೈನಲ್ ಪಂದ್ಯ ಇದೀಗ ಆರಂಭವಾಗಲಿಕ್ಕಿದೆ. ಲೈನ್ ಗೇಮ್ ಆನ್ ಕಬಡ್ಡಿ. ಮಲ್ಟಿಪಲ್ ರೈಟ್ ಪಾಯಿಂಟ್. ಒಂದೊಳ್ಳೆ ದಾಳಿಯೊಂದಿಗೆ 2 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ ದಕ್ಷಿಣ ಕನ್ನಡ. ದಾಳಿಯಲ್ಲಿ ರತನ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಹಾಗೆ ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಸುತ್ತಮಾದಂತಹ ಒಂದು ಡೆಡ್ ಪಾಯಿಂಟ್ ರತನ. ದಾಳಿಯಲ್ಲಿ ನಿಶು ಹಿರೇಮರಳ್ಳಿ. ಶ್ರೀನಿವಾಸ್ ರವರು ದಯವಿಟ್ಟು ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಇದೀಗ ದಾಳಿಯಲ್ಲಿ ಎನ್ಕೌಂಟರ್ ಖ್ಯಾತಿಯ ದಯಾ ನಾಯ್ಕ್ ಬಲ ಭೀಮಾ. ದಯಾ ವರ್ಸಸ್ ದಯಾ, ದಕ್ಷಿಣ ಕನ್ನಡ ವರ್ಸಸ್ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್. ಬೋರೇಗೌಡರ ಪ್ರಾಯೋಜಕತ್ವದಲ್ಲಿ ದಕ್ಷಿಣ ಕನ್ನಡ ಹಾಗೆ ಕುಮಾರ್ ಅವರ ಪ್ರಾಯೋಜಕತ್ವದಲ್ಲಿ ದುಡ್ಡ ಕುಮಾರ್ ಅವರ ಪ್ರಾಯೋಜಕತ್ವದಲ್ಲಿ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್. ನಮ್ಮ ವಿನಯ್ ಕುಮಾರ್ ಡಿಜಿ ಅವರು ವಿನ್ನರ್ಸ್ಗೆ ಬಹುಮಾನ ಇದೆಯಾ ಅಥವಾ ಇಡ್ಲಿನೇ 10 ತಾವ ಕೇಳಿದ್ದೀವಿ. ದಾಳಿಯಲ್ಲಿ ಬಸವಾಯಿ ಭಾರಿ ರೈಟ್ ಕಾರ್ನರ್ ಭಾಗದಲ್ಲಿ ಮನೋಜ್ ಅವರಿಂದ ಒಂದು ಅದ್ಭುತವಾದಂತಹ ಬ್ಲಾಕ್. ಮತ್ತೆ ದಾಳಿಯಲ್ಲಿ ದಯಾ, ಕಬಡ್ಡಿಯ ಭೀಮಾ. ಪ್ರಥಮ ಬಹುಮಾನವಾಗಿ 40,000 ಹಾಗೂ ಆಕರ್ಷಕ ಟ್ರೋಫಿ. ಬಾರಿ ಅಪ್ಪಣ್ಣ ಅಡ್ವಾನ್ಸ್ ಟ್ಯಾಕಲ್ಗೆ ಮುಂದಾದ. ಭಾಗದಿಂದ ಒಂದೊಳ್ಳೆ ಟ್ಯಾಕಲ್ ಅಷ್ಟೇ ಕ್ವಿಕ್ ಆಗಿ ಗಂಡಲ್ ಸಪೋರ್ಟ್ ಮಾಡಿದ್ದಾನೆ. ಕಾಂಬಿನೇಷನ್ ಟ್ಯಾಕಲ್. ಈ ಕಬಡ್ಡಿ ಪಂದ್ಯಾವಳಿಯ ವಿಜೇತ ತಂಡಕ್ಕೆ ಸಿಗಲಿಕ್ಕಿದೆ 40,000 ಹಾಗೂ ಆಕರ್ಷಕ ಟ್ರೋಫಿ. ದಾಳಿಯಲ್ಲಿ ರತನ. ಬಲ್ಲಾಳಿ ದಯವರು ಯಾಕೆ ದಾಳಿಯಲ್ಲಿ ಸಂಜಯ. ಏಕಾಂಗಿಯಾಗಿ ಗಂಧ. 1+3 ಪಾಯಿಂಟ್ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್.
ನಮ್ಮ ಹಿರಿಯ ಕಬಡ್ಡಿ ಆಟಗಾರ ನಾಗರಾಜ್ ಅಣ್ಣ ಅವರು ಬಂದಿದ್ದಾರೆ. ಸ್ಟಾಪ್ ಮಾಡಿ ಭೂಮಿ ಹೇಳಿ ಮಾತಾಡ್ತೀನಿ. ಹಾಡಿಯಲ್ಲಿ ವಿಶು ಸಕ್ಕರೆ ನಾಡು ಮಂಡ್ಯ ಮೂಲದ ಆಟಗಾರ ಯುವ ಪ್ರತಿಭೆ KLD ಕರ್ನಾಟಕ ರಾಜ್ಯ ತಂಡವನ್ನು ಪ್ರಶ್ನಿಸಿದಂತಹ ಹೆಮ್ಮೆ ಪ್ರತಿಭೆ ಅದ್ಭುತವಾದ ಒಂದು ಫ್ಲೈಯಿಂಗ್ ಹ್ಯಾಂಡ್ ಟಚ್, ಅದ್ಭುತವಾದಂತಹ ಕೌಶಲ್ಯ. 12-5 ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ ದಾಳಿಯಲ್ಲಿ ಬಲ ಭೀಮ. ಅದ್ಭುತವಾದ ದಾಳಿ, ಎನ್ಕೌಂಟರ್ ದಯ, ಸೂಪರ್ ಸೂಪರ್ ರಾಯ್. ದಾಳಿಯಲ್ಲಿ ಮಂಜುನಾಥ್, ದಕ್ಷಿಣ ಕನ್ನಡದ ಯುವ ಪ್ರತಿಭೆ, ಅದ್ಭುತವಾದಂತಹ ಟ್ಯಾಕಲ್. ಒಳ್ಳೆ ಚೈನ್ ಟ್ಯಾಕಲ್. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ದಯಾ 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 ನಮ್ಮ ದಲ್ಲಾಳಿ ದಯವರು ಸಹ ಔಟ್ ಆಗಿದ್ದಾರೆ. ಪಕ್ಕ ನೀವ್ ಹೇಳ್ತಿರೋ ಮಾತು 100% ಸತ್ಯ. Tackle 21-5. ಏಕಮುಖವಾಗಿ ಪಂದ್ಯ ಸಾಗ್ತಾ ಇದೆ. ಏಕಮುಖ ಅಂದ್ರೆ ಒಂದೇ, ಏಕಪಕ್ಷೀಯ ಅಂದ್ರೆ ಪರವಾಗಿ ಕರೆಕ್ಟ್, ನಾನು ಕರೆಕ್ಟ್ ಉಂಟು. ಏಕಮುಖ ಕರೆಕ್ಟ್, ಏಕಪಕ್ಷೀಯವಾಗಿ. ಏಕಮುಖ ಅಂದ್ರೆ ಒಂದೇ ಹೋಗೋದು. ಭಾರಿ ಆಂಕಲ್ ಪ್ರಯತ್ನ, ದಯಾ ದಯಾ ಆಂಕಲ್ ಪ್ರಯತ್ನ ಆದ್ರೆ ಇಲ್ಲಿ ಅದ್ಭುತವಾದ ಒಂದು ಎಸ್ಕೇಪ್. ಭೀಮಾ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ನ ಬಲ ಭೀಮನ ಒಂದು ಘರ್ಷಣೆಯಲ್ಲಿ ನಡೀತಾ ಇದೆ.
ದಾಳಿಯಲ್ಲಿ ನಿಶು ಅಭಿ ಏಕಾಂಗಿಯಾಗಿ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಉತ್ತಮವಾದಂತಹ ಒಂದು ಎಸ್ಕೇಪ್. ಈ ಮೂಲಕ ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ 20. ಆಯ್ತು ಹೋಗ್ರಿ. ಹಿರಿಯ ಕಬಡ್ಡಿ ಕ್ರೀಡಾಪಟು ಆಗಿರುವಂತಹ ನಾಗರಾಜಣ್ಣ ಇದೀಗ ತಾನೇ ಆಗಮಿಸಿದ್ದಾರೆ. ನಾಗರಾಜಣ್ಣ, ಗುಡ್ ಮಾರ್ನಿಂಗ್. ಇಪ್ಪತ್ತಾರು ಆರು. ದಯಾ ಅವರನ್ನ ಟ್ಯಾಕಲ್ ಮಾಡಿದ್ರೆ ಹಿರಿಯ ಕಬಡ್ಡಿ ಕ್ರೀಡಾಪಟು ಆಗಿರುವಂತಹ ನಾಗರಾಜಣ್ಣ ಅವರ ಕಡೆಯಿಂದ 1,000 ರೂಪಾಯಿ ಬಹುಮಾನ ಇದೆ. ವಿಶೇಷವಾದಂತಹ ಬಂಪರ್ ಬಹುಮಾನ. ಮತ್ತೆ ದಾಳಿಯಲ್ಲಿ ಬಸವ. ಕರ್ನಾಟಕದ ವಿದ್ಯಾಕಾಶಿ ಧಾರವಾಡ ಮೂಲದ ಆಟಗಾರ ಬಸವ ವಿವಿಧ ಜಿಲ್ಲೆಗಳ ಆಟಗಾರರನ್ನ ಈ ಒಂದು ಫೈನಲ್ ಪಂದ್ಯದಲ್ಲಿ ಕಾಣಬಹುದು. ಅದರಲ್ಲಿ ವಿಶೇಷವಾಗಿ ನಮ್ಮ ಸ್ಥಳೀಯ ಪ್ರತಿಭೆ ದುಂಡದ ದಲ್ಲಾಳಿ ದಯಾ ಅವರನ್ನ ಸಹ ಈ ಒಂದು ಫೈನಲ್ ಪಂದ್ಯದಲ್ಲಿ ಕಾಣ್ತಾ ಇರುವಂತಹ ವಿಶೇಷ. ದಾಳಿಯಲ್ಲಿ ಮನೋಜ್ ಗೌಡ ಪ್ರೋ ಕಬಡ್ಡಿಯಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿ ಕಬಡ್ಡಿ ಕ್ರೀಡೆ ಮೂಲಕ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕೆನ್ನಾಡು ಗ್ರಾಮದ ಒಬ್ಬ ಹೆಮ್ಮೆಯ ಪ್ರತಿಭೆ. ಸಮಯವನ್ನು ವ್ಯರ್ಥ ಮಾಡುವಂತ ಪ್ರಯತ್ನ. ಎರಡು ಕಡೆ ದಯ ಇದ್ದಾರೆ. ಮತ್ತೆ ದಾಳಿಯಲ್ಲಿ ಬಸವ. Chapter last 5 minutes to go. ದಯಾ ಅವರನ್ನ ಟ್ಯಾಕಲ್ ಮಾಡಿದ್ರೆ 1,000 ರೂಪಾಯಿಗಳ ವಿಶೇಷವಾದಂತಹ ಬಹುಮಾನ ಹಿರಿಯ ಕಬಡ್ಡಿ ಕ್ರೀಡಾಪಟು ಆಗಿರುವಂತಹ ಶ್ರೀ ನಾಗರಾಜ್ ದೊಡ್ಡ ಅವ್ರ ಕಡೆಯಿಂದ. ಸಾಕಷ್ಟು ಪ್ರಯತ್ನ ಇತ್ತು. ಉತ್ತಮವಾದಂತಹ ದಾಳಿ. ದಯಾ ಅವರು ಈ ಒಂದು ದುಂಡ ಗೆಳೆಯರ ಬಳಗ ಆಯೋಜಿಸಿದಂತ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯ ಚಾಂಪಿಯನ್ಸ್ ಟೀಮ್ ರಾಜ್ಯ ಮಟ್ಟದ ಕಬಡ್ಡಿ ಕ್ರೀಡಾಪಟು ಆಗಿರುವಂತಹ ಕುಮಾರ್ ದುಂಡಾರ್ ಅವರ ಪ್ರಾಯೋಜಕತ್ವದ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ಚಾಂಪಿಯನ್ಸ್ ಆಗಿ ಹೊರಬಿದ್ದಾರೆ. ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಹಾಗೆ ರನ್ನರ್ಸ್ ಅಪ್ ಆಗಿರುವಂತಹ